ಏನ್ ನ್ಯಾಷನಲ್ ಆಡ್ತು ಇವ್ರು ನಾಲ್ಕು ಸತಿ. ಸಪೋರ್ಟ್ ಮಾಡಿ ಗೈಸ್. ನಮ್ಮ ಹುಡುಗನ ಎಲ್ಲರೂ ಸಪೋರ್ಟ್ ಮಾಡಬೇಕು. ಕನ್ನಡಿಗರು ಎಲ್ಲರೂ ಫಾಲೋ ಮಾಡಿರಿ. ಸಂತೆ ನಡೀತಾ ಇದೆ ಗೈಸ್. ಬೆಳಗ್ಗೆನೆ ಪೇಸ್ಟ್ ಮತ್ತು ಬ್ರಷ್ ತಗೊಳ್ಬಾರ್ದಿದ್ದೆ ತಗೊಳ್ಳೋಣ ಅಂತ ಬಂದಾಗ ಇಲ್ಲಿ ಸಂತೆ ನಡೀತಾ ಇತ್ತು. ನೋಡಿದ್ವಿ ಹೆವಿ ನೀಟಾಗಿದೆ ರೆಗ್ಯುಲರ್ಗಿಂತ ಸಾಗದಾಗಿದೆ. ಇವಾಗ ಫಸ್ಟ್ ಕಾಲ್ಗಳೆಲ್ಲ ಕೊಡ್ತಾ ಇದ್ದಾರೆ. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಪೂಜೆ ಎಲ್ಲ ಅದ್ದೂರಿಯಾಗೈತೆ. ಊಟಕ್ಕೆ ಬಂದಿದ್ದೀವಿ. ನಮ್ಮ ಹುಡುಗ ಒಬ್ಬ ಅವ್ನು ನೋಡಿ, ನಾವು ಇನ್ನೂ ಹೋಗಿಲ್ಲ ಊಟಕ್ಕೆ. ಅವ್ನು ನಾಳೆ ಹೋಗಿ ಇನ್ನೇನೋ ತೊಗೊಂಬರೋಣ ಅಂತ ಸ್ಕೆಚ್ ಹಾಕೊಂಡು ಲೈನಿಂಗ್ ನಿಲ್ಲೋಣ ಅಂತ ನಿಂತವನೆ. ಹಂಗೆ ಮಾತಾಡ್ಕೊಂಡು ಹಂಗೆ ಲೈನ್ ಒಳಗೆ ನಿಂತದ್ದು. ಬನ್ನಿ ಗೈಸ್, ನಾನು ಇವಾಗ ತಾನೇ ಊಟ ತಿನ್ಕೊಂಬಂದೆ. ಇವಾಗ ನೋಡ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬರುತ್ತೆ ಇವಾಗ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ರು ರಾವಣ ಕಂದ ರಾವಣ. ನೀನು ಏನು ಮಾತಾಡ್ಬೇಡ, ನನಗೆ ಸಿಟ್ಟಾದ್ರೆ ಹೊಡೆಯಬಿಡ್ತೀನಿ. ಎಬ್ಬಲಿ ನಾನು ಹೊಡ್ದ ಅಂದ್ರೆ ಮುಟ್ಟ ಮಾಡ್ಬೇಕಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಅರ್ಥ ಆಯ್ತು ಅನ್ಸುತ್ತೆ. ಫೈನಲಿ ನೋಡಿ ಹೇಳ್ಕೋಬೇಕು ಎಷ್ಟು ಚೆನ್ನಾಗಿ ಮಾಡೋರೆ ಆರ್ಗನೈಸೇಷನ್ನು. ನೋಡಿ ಅವನು ಆಟ ಆಡ್ತಾನೆ ಕಾಲದಲ್ಲಿ. ಇವಾಗ ಇಲ್ಲಿ ಏನಾಗಿದೆ ಅಂದರೆ ಮಳೆ ಬಂದು ಮ್ಯಾಟ್ ಎಲ್ಲ ನಿಂದೋಗಿತ್ತು. ಸೊ ಮ್ಯಾಟ್ ಮಡ್ಸಿದ್ರು, ಎಲ್ಲ ಎತ್ತಿಕ್ಕಿದ್ರು. ಬೇರೆ ಜಾಗಕ್ಕೆ ಹೋಗೋಣ ಅಂತ ಶಿಫ್ಟ್ ಮಾಡ್ತಾಯಿದ್ರು. ಬಟ್ ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಈ ಥರ ನಿರ್ಧಾರ ತಗೊಂಡು ನೈಟೆಲ್ಲ ನಡ್ಸೋಣ ಅಂತಾರೆ. ನೈಟೆಲ್ಲ ಮಳೆ ಓದ್ಬಿಡ್ಬೇಕು. ಅದು ಏನು ನಡೆಸ್ತಾರೋ ಗೊತ್ತಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಹಿಂಗೆ ಮನೆಯಲ್ಲಿ ಮಾಪ್ ಹಾಕೋದು ಇಲ್ಲ ನೀರು ಎಳೆಯೋದು ಹೆಂಗೆ ಅಂತ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ತೋರಿಸ್ಕೊಡ್ತಾ ಇದ್ದಾರೆ. ಬೇಜಾರು ಮಳೆ ಬಂದಾದ್ಮೇಲೆ ಇವಾಗ ಫಸ್ಟ್ ಮ್ಯಾಚು ಗರ್ಲ್ಸ್ದೇ ರೆಡಿ ಆಗಿರೋದು. ಗೈಸ್ ಜಾರ್ತಾ ಇದೆ, ಲೇಟ್ರಲ್ಲಿ ಜಾರ್ತಾ ಇದೆ ಗೈಸ್. ಜಾರ್ ಬಿಡ್ತು ಗೈಸ್. ಅವ್ರು ಬಿಡ್ದಿಲ್ಲ ಗೈಸ್. ಅಲ್ಲಿ ನೋಡಿ ಗೈಸ್, ಗರ್ಲ್ಸ್ಗೆ ಗೋಣಿ ಚೀಲ ತೊಗೊಂಬಂದು ಕೊಟ್ಟರು. ಅಲ್ಲಿ ನೋಡ್ರೆ ಸ್ಪಂಜಲ್ಲಿ ಇದು ಮಾಡ್ತಾರೆ ಗೈಸ್. ಸ್ಪಂಜಲ್ಲಿ ನೀರು ಬೇಗ ಇಳಿಯಲ್ಲ ಗೈಸ್, ಜಾರುತ್ತೆ. ಎಷ್ಟು ಜಾರುತ್ತೆ ಅಂತ ನಮ್ಗೆ ಗೊತ್ತು. ಇವಾಗ ಇಲ್ಲಿ ಡ್ರೈ ಆಗಿದೆ ಗೈಸ್. ಒಂದು 4 ಜನ ಬದಲಾಡಿ ಟ್ರೈ ಮಾಡೋರೆ ಅದು ಗೈಸ್. ಇವಾಗ ನೋಡಿ ಅದರಲ್ಲಿ ಎಷ್ಟು ಜಾರುತ್ತೆ ಅಂತ ನಾನು ತೋರಿಸ್ತೀನಿ. ವಾಯ್ಸ್ ಮ್ಯಾಟಲ್ಲಿ ಅವನು ಬೇರೆ ಒಬ್ಬ ಶೂ ಬೇರೆ ಹಾಕೊಂಡವನೇ ಗೈಸ್. ಜಾರ್ತೇನೋ ಮತ್ತೇನು. ಹಾಂ ನೋಡಿ ಗೈಸ್, ಸೌಂಡ್ ಕೇಳಿಸ್ತೈತೆ ಅಂತ. ಅಲ್ಲಿ ಲಿಟ್ರಲಿ ಹೆವಿ ಜಾರ್ತಾ ಇದೆ ಗೈಸ್. ಅಲ್ಲಿ ಯಾರಾದರೂ ಸೋತ್ಕೊಂಬಂದ್ರೆ ಕೇಳಿದ್ರೆ ಏನಾಯ್ತು ಬ್ರೋ ಅಂದರೆ ಜಾರ್ತಾ ಇದೆ ಬ್ರೋ, ಆಡೋಕ್ಕಾಗ್ತಾಯಿಲ್ಲ. ಆ ರೆಡ್ ಕಾಸ್ಟ್ಯೂಮ್ ಒಳ್ಳೆ ಗೆಲ್ಲೋದು ಪಕ್ಕ, ನೋಡ್ಕೊಳ್ಳಿ. ಅದ್ರ ರೆಡ್ ಕಾಸ್ಟ್ಯೂಮ್ ಗೆದ್ದರೆ ಭೂಮಿಕಾ 200 ರೂಪಾಯಿ ನಂಗೆ ಕೊಡ್ತಾಳೆ. ಬ್ಲೂ ಕಾಸ್ಟ್ಯೂಮ್ ಒಳ್ಳೆ ಏನಾದರೂ ಗೆದ್ದರೆ ನಾನು ಅವಳಿಗೆ 200 ರೂಪಾಯಿ. ಸರಿ ಅವ್ರ ಸರ್ನ ತೋರಿಸ್ತೀನಿ ನೋಡ್ರಿ. ಭೂಮಿಕಾ ಅವರು 200 ರೂಪಾಯಿ ಕೊಡೋಕ್ಕೆ ರೆಡಿ ಆಗವ್ರೆ. ವಿತ್ CGST, IGST, SGST ಎಲ್ಲ ಸೇರಿಸಿ ಕೊಡಬೇಕು ಅಷ್ಟೇ ಗೈಸ್. ನೋಡಿ ಅವ್ರ ಶರ್ಟ್ ಮೇಲೆ DYES ಅಂದ್ರೇನಂದರೆ ಇವರೆಲ್ಲ ಡೈಸ್ ಅಂತಾರೆ. ಬಟ್ ನಾನು ಹೇಳ್ತಾ ಇರೋದು DS ಅಂತ, ಬಿಕಾಸ್ D ಫಾರ್ ದರ್ಶನ್. ಐಸ್ ಕಾರ್ತಿಕ್ ಮ್ಯಾಚು ನೋಡೇ ಇಲ್ಲ ನಾನು. ಕಾರ್ತಿಕ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನಮ್ಮ ಹುಡುಗಂದೆ ಅನ್ಕೊಳ್ಳಿ. ಅವನು ಇನ್ನೂ ಶಾಕ್ ಆದವನೇ ಏನಾಯ್ತು ಅನ್ನೋದೇ. ಅಲ್ಲಿರೋ ಯಾರ ಮೇಲೂ ಸೂರ್ಯ ಬೀಳ್ತಾ ಇಲ್ಲ.
ನಾನು ಭರತ ಕೂತಿರೋ ಕಡೆ ಮಾತ್ರ ಸೂರ್ಯ ಬೀಳ್ತಾನೆ ಗೈಸ್. ಆ್ಯಂಡ್ ಇವರಿಬ್ರು ಇದ್ದಾರೆ. ಅವ್ರಿಗೆ A few moments later. ಗೈಸ್ ಒಬ್ಬ ಬೆಂಗಳೂರು ನಾರ್ತ್, ಒಬ್ಬ ಬೆಂಗಳೂರು ಸೌತ್ ಗೈಸ್. ಅರುಣ ಬಂದು ಬೆಂಗಳೂರು ಸೌತ್, ಅವ್ನು ಬಂದು ನಾರ್ತ್. ಗಟ್ಟಿಯಾಳು ಸರಿ ಮಾಡ್ರಿ ನಾನು ಹೇಳೋದು ಅಷ್ಟು ನೋವು ಕೊಟ್ಬಿಟ್ರೆ ನಾನು ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕು ಅಷ್ಟು ಹಿಂಡ್ಬಿಟ್ರು ನಾನು. ಬನ್ನಿ ಇವಾಗ ನಾವು ಪರ್ಚೇಸಿಂಗ್ ಮಾಡ್ಕೊಂಬರೋಣ. ಶಾರ್ಟ್ಸು ಗೀಟ್ಸ್ ಎಲ್ಲ ಸ್ಪೋರ್ಟ್ಸ್ ವೇರ್ ಮಾತ್ರ ಪರ್ಚೇಸಿಂಗ್ ಇಲ್ಲಿ ಸ್ಪೆಷಲಾಗಿ ನಮಗೋಸ್ಕರ ಲಿಮಿಟೇಷನ್ ಅಡಿಷನ್ಸ್ ಎಲ್ಲ ಆಗ್ತಾ ಇದ್ದಾರೆ. ಪರ್ಚೇಸಿಂಗ್ ಎಲ್ಲ ಚೆನ್ನಾಗಿ 6.5 hours later. 1 ಕುಸ್ತಿ ಎಲ್ಲ ಆಯಿತು. ಇವಾಗ ಇಲ್ಲಿಂದ ವಿಜಯಪುರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿರೋ ಲೋಕಲ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಅಲ್ಲಿವರೆಗೆ ಒಂದು 90 ರೂಪೀಸ್ ಚಾರ್ಜ್ ಆಗುತ್ತೆ. ಅಲ್ಲಿಗೆ ಹೋಗಿ ವಿಜಯಪುರ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಬೇಕು. ಅಂದರೆ ಗೋಲ್ ಗುಂಬಸ್ ಅಲ್ಲೇ ಇರೋದು. ಸೊ ಅಲ್ಲಿ ಇಳ್ಕೊಂಡು ಹೋಗೋಣ. ಇವಾಗ ಈ ಅಣ್ಣ ಹತ್ರ ಒಂದು ರೇಟ್ ಮಾತಾಡಿದ್ವಿ, ಇನ್ನೂ ರೇಟ್ ಕರೆಕ್ಟಾಗಿ ಮಾತಾಡಿಲ್ಲ. ಇವಾಗ ವಿಜಯಪುರವರೆಗೂ ಇದರಲ್ಲೇ ಟ್ರಾವೆಲ್ ಮಾಡ್ತೀವಿ ನೋಡಿ. ಇಷ್ಟು ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಅದು ಜನರೇಟರ್ ಮಾಡ್ತಾಯಿದ್ದು, ಬಸ್ ಎಲ್ಲ ಫುಲ್ ರಶ್ ಐತೆ ಅಂತ ನಾವು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ನಾವು ಕಾಸು ಇದ್ದರೆ ಇಷ್ಟು ಅಂತ ಸೆಲೆಬ್ರೇಟ್ ಬರೋಣ. ಬಸ್ಸಲ್ಲಿ ಹೋದರೆ ಕರೆಕ್ಟಾಗಿ ಒಬ್ಬರು 90 ರೂಪಾಯಿ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ 60 ಕಿಲೋಮೀಟರ್ ಇದೆ ಕರೆಕ್ಟಾಗಿ. ನೋಡೋಣ ಇಷ್ಟ ಆಗುತ್ತೆ ಅಂತ. ಇಲ್ಲಿ ಎಷ್ಟೋ ಜನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಗೈಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋರವ್ರೆ ಹೆಂಗೆ ಅನ್ಸ್ತೈತೆ ಇಲ್ಲಿ ಬಂದು? ನಾವು ಈಗ ಟೆಂಪೋನಾಗ ಹೋಗಕತ್ತೀವಿ. ರೈಲ್ವೆ ಸ್ಟೇಷನ್ ಹೋಗಿ ಹುಡುಗಿ ಫೋನ್ ಹಚ್ಚಕತ್ತೀವಿ ಬಿಡು. ಅಣ್ಣ ಯಾವಾಗ ಕಲ್ತ್ರಿ ಭಾಷೆನ? ಭಾಷೆ ಬಂದು ಒಂದು ದಿವಸ ಆಗಿಲ್ಲ ನೋಡು. ಒಂದು ದಿವಸಕ್ಕೆ ನಮ್ಮ ಭಾಷೆ ಕಲ್ತಿ ಬಿಡ್ರಿ. ಪರವಾಗಿಲ್ಲ, ಈಗ ಥರ ಯಾರು ಕಲಿಯೋರಿಲ್ಲ ಒಂದು ದಿನದಲ್ಲಿ. ನೋಡಿ ಹೆಂಗಂದ್ರೆ ನಾವು ಹೋಗೋದು ಆ ಭಾಷೆ ಕಲಿತೀವಪ್ಪ ನಾವು. ಅಂದರೆ ಹಿಂದಿ ಒಂದು ಬರಕತ್ತ ನಮಗೆ. ಸಿಂಧಿಗೆ ಜನ ಹೆಂಗವ್ರೆ? ಸಿಂಧಿಗೆ ಜನ ಏನು ಆರ್ಗನೈಸ್ ಮಾಡಿರೋ ಅವರು ನೀರಲ್ಲೇ ಊಟ ತಿನ್ನಕ್ಕೆ ಬಿಟ್ಟಾರೆ. ಸ್ವಿಮ್ ಮಾಡ್ಕೊಂಡು ತಿನ್ನೋದು ಅಲ್ಲ, ನೀರಲ್ಲಿ ಈಜು ಮಾಡ್ಕೊಂಡು ತಿನ್ನಕತ್ತಾರೆ. ಹಿಂಗೆ ಊಟ ಮಾಡೋದು. ಅದೇ ಹೋಗಕತ್ತೀವಿ ನಾವು, ಹೋಗ್ತೀವಿ ಬಿಡಿ. ಹೋಗಿ ಫೋನ್ ಹಚ್ಚಕತ್ತೀವಿ ಸಾರಿಗೆ. ಗೈಸ್ ನೋಡಿ, ರಾಜ್ಯ ಮಟ್ಟದ ಕುಸ್ತಿ ಬಂದಿರೋರು ಈ ಥರ ಇದ್ದಾರೆ. ಬನ್ನಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೆಂಗೆ ಬಂದಿದ್ದೀವಿ ಅಂದರೆ ದೇವ್ರಿಗೆ ಗೊತ್ತಾಗಬೇಕು ರೈಲ್ವೆ ಸ್ಟೇಷನ್ ಯಾವುದು ಅನ್ನೋದು. ಗೈಸ್ ಕರೆಕ್ಟಾಗಿ ಒಂದು 50ಕ್ಕೆ ಬಿಡೋದಂತೆ ಗೈಸ್. ಓಕೆನಾ? ನೋಡಿ ಫೈನಲಿ ನಮ್ಮ ಹುಡುಗರು ಅಷ್ಟೆಲ್ಲ ಸೆಟ್ಲಾಗವ್ರೆ. ಮ್ಯಾಕನ್ ಒಳ್ಳೆ ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಸ್ತಾಗಿತ್ತು. ಜೈಂಟ್ ಒಳಗಡೆ ಹೋಗೋ